ವಿದ್ಯಾರ್ಥಿಗಳೇ, ಕ್ಲಾಸಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೈನ್ಸ್ ಕ್ಲಾಸ್ ಇವತ್ತು ಮತ್ತೆ ಮುಂದುವರಿತಾ ಇದೆ. ಸೋಮವಾರ ನಿಮಗಿರ್ತಕ್ಕಂಥ ಸೈನ್ಸ್ ಪರೀಕ್ಷೆಗೆ ನಿಮ್ಮನ್ನು ಪ್ರಿಪೇರ್ ಮಾಡಲಿಕ್ಕೋಸ್ಕರ ಈ ಕ್ಷಣವನ್ನು ಬಳಸ್ಕೊಳ್ತಾ ಇದೆ. 40 ಪ್ರಶ್ನೆಗಳಿದೆ, 80 ಮಾರ್ಕ್ ಇದೆ. ಪ್ರತಿ ಪ್ರಶ್ನೆಗೆ 2 ಮಾರ್ಕ್ ಇದೆ. ಚಂದವಾದ ಪ್ರಶ್ನೆಗಳು ಬರ್ತಾ ಇದೆ ಸ್ನೇಹಿತರೆ. ಪ್ರತಿ ಪಾಠದಲ್ಲಿ 2-3 ಕ್ವಶನ್ಸ್ಗಳು ಬರ್ತಾ ಇದೆ. ಸೊ ನೋಟ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತಾ, ಹಿಯರ್ ಆರ್ ದ ಕ್ವಶನ್ಸ್. ಬಹಳ ಚಂದವಾಗಿರ್ತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ. ಗ್ರಾಹಕ ಕೋಶಗಳು ಅಂದ್ರೆ ಏನು ಅಂತ ಪ್ರಶ್ನೆ. ವಾಟ್ ಆರ್ ರಿಸೆಪ್ಟರ್ಸ್ ಅಂತ ಕೇಳ್ತಾರೆ ಸ್ನೇಹಿತರೆ. ಗ್ರಾಹಕ ಕೋಶಗಳು ಅಂತ ಹೇಳಿದ್ರೆ ನರ್ವ್ ಸೆಲ್ಸ್ಗಳ ಒಂದು ಗುಂಪುಗಳು. ಯಾವುದನ್ನ ಸ್ವೀಕಾರ ಮಾಡುತ್ತೆ ಸ್ನೇಹಿತರೆ ಅಂದ್ರೆ ಮಾಹಿತಿಗಳನ್ನ ಸ್ವೀಕಾರ ಮಾಡುವಂತಹ ನರಕೋಶಗಳ ಒಂದು ಗುಂಪನ್ನ ಸ್ನೇಹಿತರೆ ಗ್ರಾಹಕ ಕೋಶಗಳು ಅಂತ ಕರೀತಾರೆ ಸ್ನೇಹಿತರೆ. ಫೋಟೋ ರಿಸೆಪ್ಟರ್ಸ್ ಆರ್ ಡ್ಯಾಶ್ ಸ್ನೇಹಿತರೆ. ಫೋಟೋ ರಿಸೆಪ್ಟರ್ಸ್ ಅಂತ ಹೇಳಿದ್ರೆ ಬೆಳಕನ್ನ ಸ್ವೀಕರಿಸುವಂತ ಗ್ರಾಹಕಗಳು. ಉತ್ತರ ಲೈಟ್ ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಬರ್ತಾ ಇದೆ. ಫೋನೋ ರಿಸೆಪ್ಟರ್ಸ್ ಡಿಟೆಕ್ಟ್ ಡ್ಯಾಶ್ ಅಂತ ಕೇಳ್ತಾರೆ ಸ್ನೇಹಿತರೆ. ಫೋನೋ ರಿಸೆಪ್ಟರ್ ಅಂತ ಹೇಳಿದ್ರೆ ಅವುಗಳು ಸೌಂಡ್ ಅನ್ನ ಡಿಟೆಕ್ಟ್ ಮಾಡುವಂತದ್ದು, ಶಬ್ದವನ್ನ ಡಿಟೆಕ್ಟ್ ಮಾಡುವಂತದ್ದು ಸ್ನೇಹಿತರೆ. ಮುಂದಿನ ಪ್ರಶ್ನೆ ಬರ್ತಾ ಇದ್ದೇನೆ. ಗಸ್ಟೇಟರಿ ರಿಸೆಪ್ಟರ್ಸ್ ಅಂದ್ರೆ ಏನು ಸ್ನೇಹಿತರೆ. ಗಸ್ಟೇಟರಿ ರಿಸೆಪ್ಟರ್ಸ್ಗಳು ಅಂತ ಹೇಳಿದ್ರೆ ಅದು ಟೇಸ್ಟ್ ಅನ್ನ, ರುಚಿಯನ್ನ ಗ್ರಹಿಸುವಂತಹ ಜೀವಕೋಶಗಳ, ನರಕೋಶಗಳ ಭಾಗ ಅಂತ ಕರೀತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪಾರ್ಟ್ ಆಫ್ ನ್ಯೂರಾನ್ ವಿಚ್ ರಿಸೀವ್ ಸ್ಟಿಮ್ಯುಲಸ್ ವ್ಯಾರ್ ಇನ್ಫಾರ್ಮೇಶನ್ ಇಸ್ ಎಕ್ವೈರ್ಡ್ ಅಂತ ಕೇಳ್ತಾರೆ. ಇದು ಬಹಳ ಚಂದವಾಗಿರ್ತಕ್ಕಂಥ ಪ್ರಶ್ನೆ. ಸೊ ನ್ಯೂರಾನಿನ ಒಂದು ಭಾಗ, ಮಾಹಿತಿ ಸಂಗ್ರಹಿಸುವಂತ ಭಾಗವನ್ನ ಏನಂತ ಕರೀತಾರೆ? ಇದರ ಉತ್ತರ ಡೆಂಡ್ರೈಟ್ಗಳು. ಡೆಂಡ್ರೈಟ್ ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇದರ ಮುಂದಿನ ಪ್ರಶ್ನೆಗೆ ಬರೋಣ. ಪಾತ್ವೇ ಆಫ್ ನರ್ವ್ ಇಂಪಲ್ಸ್ ವಿದಿನ್ ಎ ನ್ಯೂರಾನ್. ಒಂದು ನ್ಯೂರಾನ್ನ ಒಳಗಡೆ, ನರಕೋಶಗಳ ಒಳಗೆ ಸ್ನೇಹಿತರೆ, ಮಾಹಿತಿಗಳು ಹರಿದು ಹೋಗುವಂತ ದಾರಿ ಹೇಗಿದೆ, ಪಾತ್ವೇ ಹೇಗಿದೆ ಸ್ನೇಹಿತರೆ? ಉತ್ತರ ಮಾತ್ರ ಹೇಳ್ತೀನಿ ಸ್ನೇಹಿತರೆ. ಉತ್ತರ ಸೈಟಾನ್, ಆಕ್ಸಾನ್ ಮತ್ತು ನರ್ವ್ ಎಂಡಿಂಗ್. ಸೈಟಾನ್, ಆಕ್ಸಾನ್ ಮತ್ತೆ ನರ್ವ್ ಎಂಡಿಂಗ್ ಅಂತ ಹೇಳೋ ಸರಿ ಕರೆಕ್ಟ್ ಆದ ಪಾಸ್ ಸ್ನೇಹಿತರೆ. ತುಂಬಾ ಚಂದವಾಗಿರ್ತಕ್ಕಂಥ ಪ್ರಶ್ನೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪಾರ್ಟ್ ಆಫ್ ದ ನರ್ವಸ್ ಟಿಶ್ಯೂ ವಿಚ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆರ್ ಕನ್ವರ್ಟ್ ಇಂಟು ಕೆಮಿಕಲ್ ಎನರ್ಜಿ. ಬಹಳ ಚಂದವಾದ ಪ್ರಶ್ನೆ ಸ್ನೇಹಿತರೆ. ಇಲೆಕ್ಟ್ರಿಕಲ್ ಶಕ್ತಿಯನ್ನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡುವಂತಹ ನರ್ವಸ್ ಟಿಶ್ಯೂನ ಭಾಗ ಯಾವುದು? ಇದರ ಉತ್ತರ ಸಿನಾಪ್ಸ್ ಅಂತ ಹೇಳುವಂತದ್ದು ಕರೆಕ್ಟ್ ಆದ ಉತ್ತರ. ಸಿನಾಪ್ಸ್ ಇಸ್ ದ ರೈಟ್ ಆನ್ಸರ್. ಬಹಳ ಚಂದವಾಗಿರ್ತಕ್ಕಂಥ ಪ್ರಶ್ನೆ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಗ್ಯಾಪ್ ಬಿಟ್ವೀನ್ ಟು ಸಕ್ಸೆಸಿವ್ ನ್ಯೂರಾನ್ಸ್. 2 ನ್ಯೂರಾನ್ಗಳ ನಡುವಿನ ಗ್ಯಾಪ್ ಅನ್ನ ಏನಂತ ಕರೀತಾರೆ? ಇದರ ಉತ್ತರ ಮತ್ತೆ ಸಿನಾಪ್ಸ್ ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ನ್ಯೂರಾನ್ ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಅದರ ಒಂದು ಪಾರ್ಟ್ ಅನ್ನ ಲೇಬಲ್ ಮಾಡಿ ಕೊಟ್ಟಿದ್ದಾರೆ. ಆ ಪಾರ್ಟ್ ಅನ್ನ ಗುರುತು ಮಾಡಿ ಅಂತ ಹೇಳ್ತಾರೆ ಸ್ನೇಹಿತರೆ. ಆ ಪಾರ್ಟ್ ಖಚಿತವಾಗಿ ಡೆಂಡ್ರೈಟು ಅಂತ ನಿಮ್ಗೆ ಗೊತ್ತಾಗಬೇಕು. ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಡೆಂಡ್ರೈಟ್ ಇಸ್ ದ ರೈಟ್ ಆನ್ಸರ್. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಸೈಟ್ ಆಫ್ ರಿಫ್ಲೆಕ್ಸ್ ಆಕ್ಷನ್. ನೇತ್ರ ಪರಾವರ್ತಿತ ಪ್ರತಿಕ್ರಿಯೆಯ ಕೇಂದ್ರ ಯಾವುದು? ಕೇಂದ್ರ ಯಾವುದು? ಉತ್ತರ ಸ್ಪೈನಲ್ ಕಾರ್ಡ್ ಅಥವಾ ಮೆದುಳು ಬಳ್ಳಿ ಅಂತ ಕರೀತಾರೆ. ನೇತ್ರ ಮುಂದಿನ ಪ್ರಶ್ನೆಗೆ ಬರೋಣ. ದ ಪಾತ್ವೇ ಆಫ್ ರಿಫ್ಲೆಕ್ಸ್ ಆಕ್ಷನ್ ಇಸ್ ಡ್ಯಾಶ್. ಪರಾವರ್ತಿತ ಚಾಪದಲ್ಲಿ ಈ ಕೆಳಗಿನ ಮೂಲಕ ಹಾದು ಹೋಗುವಂತದ್ದು ಯಾವುದು? ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳ್ತಾರೆ. ಬಹಳ ಕರೆಕ್ಟ್ ಆದ ಉತ್ತರ. ರಿಫ್ಲೆಕ್ಸ್ ಆರ್ಕ್ ಅನ್ನ ಕನ್ನಡದಲ್ಲಿ ಪರಾವರ್ತಿ ಚಾಪ ಅಂತ ಕರೀತಾರೆ. ಇದರ ಮುಂದಿನ ಪ್ರಶ್ನೆಗೆ ಬರೋಣ. ಚಂದವಾಗಿರ್ತಕ್ಕಂಥ ಕ್ವಶನ್ ಬರ್ತಾ ಇದೆ. ದ ಫಾಲೋವಿಂಗ್ ಈಸ್ ನಾಟ್ ಎ ಕಾಂಪೊನೆಂಟ್ ಆಫ್ ರಿಫ್ಲೆಕ್ಸ್ ಆರ್ಕ್. ಪರಾವರ್ತಿತ ಚಾಪದ ಭಾಗ ಇದರಲ್ಲಿ ಯಾವುದು ಅಲ್ಲ ಅಂತ ಕೇಳ್ತಾರೆ ಸ್ನೇಹಿತರೆ. ಉತ್ತರವನ್ನು ಓದಿ ಹೇಳ್ತೇನೆ. ರಿಸೆಪ್ಟರ್ ಇದೆ, ಮೋಟಾರ್ ನ್ಯೂರಾನ್ ಇದೆ, ಆಮೇಲೆ ರಿಲೇ ನ್ಯೂರಾನ್ ಇದೆ, ಆಮೇಲೆ ಎಕ್ಸಾನ್ ಸ್ನೇಹಿತರೆ. ದ ಆನ್ಸರ್ ಇಸ್ ಎಕ್ಸಾನ್ ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ, ಸರಿಯಾಗಿರ್ತಕ್ಕಂಥ ಉತ್ತರ. ಇದರ ಮುಂದಿನ ಪ್ರಶ್ನೆಗೆ ಬರೋಣ. ಪ್ರಾಣಿಗಳು ಯಾವ ರೀತಿಯ ಚಲನೆಯನ್ನ ತೋರ್ಪಡಿಸ್ತವೆ? ಆನಿಮಲ್ಸ್ ಎಕ್ಸಿಬಿಟ್ ವಿಚ್ ಟೈಪ್ ಆಫ್ ಮೂವ್ಮೆಂಟ್? ಮಿತ್ರೆ ಆನ್ಸರ್ ಮಾತ್ರ ಹೇಳ್ತಾ ಇದ್ದೇನೆ. ವಾಲಂಟರಿ, ಇನ್ವಾಲಂಟರಿ ಮತ್ತು ರಿಫ್ಲೆಕ್ಸ್ ಆಕ್ಷನ್. ನೇತ್ರೆ ನಿಯಂತ್ರಣಕ್ಕೆ ಒಳಪಟ್ಟ, ನಿಯಂತ್ರಣಕ್ಕೆ ಒಳಪಡದ ಮತ್ತು ಪರಾವರ್ತಿ ಚಾಪದ ಭಾಗವಾಗಿರ್ತಕ್ಕಂಥ ಆಕ್ಷನ್ಗಳು ಮಾತ್ರ ಪ್ರಾಣಿಗಳಲ್ಲಿ ಕಂಡು ಬರ್ತವೆ. ಸುಂದರವಾಗಿರ್ತಕ್ಕಂಥ ಪ್ರಶ್ನೆ, ಬಹಳ ಚಂದವಾಗಿರ್ತಕ್ಕಂಥ ಪ್ರಶ್ನೆ. ಇದರ ಮುಂದಿನ ಪ್ರಶ್ನೆಗೆ ಬರೋಣ. ಬ್ರೈನ್ ನ ಯಾವುದೇ ಒಂದು ಪಾರ್ಟ್ ಅನ್ನು ಸ್ನೇಹಿತರೆ ಲೇಬಲ್ ಮಾಡ್ಕೊಂಡು ಕೇಳ್ತಾ ಇದ್ದಾರೆ, ಮಾರ್ಕ್ ಮಾಡಿ ಕೇಳ್ತಾ ಇದ್ದಾರೆ. ಇದು ಯಾವ ಫಂಕ್ಷನ್ ಮಾಡುತ್ತೆ ಅಂತ ಕೇಳ್ತಾರೆ ಸ್ನೇಹಿತರೆ. ಬ್ರೈನ್ ನ ಚಿತ್ರವನ್ನ ತುಂಬಾ ಚಂದವಾಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತೇನೆ. ಇದರ ಒಂದು ಪ್ರಶ್ನೆ ಅದರ ಮೇಲೆ ಬರುತ್ತೆ ಅಂತ ಹೇಳಿ ನಂಗೆ ಗೊತ್ತಿದೆ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕಾನ್ಸ್ಟಿಟ್ಯೂಟ್ಸ್
ಕೇಂದ್ರೀಯ ನರವ್ಯೂಹವು ಈ ಕೆಳಗಿನ ಯಾವುದನ್ನ ಹೊಂದಿದೆ? ಈ ಕೆಳಗಿನ ಯಾವುದನ್ನ ಹೊಂದಿದೆ? ಇದರ ಉತ್ತರ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್. ಮೆದುಳು ಮತ್ತು ಮೆದುಳು ಬಳ್ಳಿಯನ್ನ ಹೊಂದಿದೆ ಅಂತ ಹೇಳುವಂತಹದ್ದು ಉತ್ತರ. ಇನ್ನೊಮ್ಮೆ ರಿಪೀಟ್ ಮಾಡ್ತಾರೆ ಸ್ನೇಹಿತರೆ, ಕೇಂದ್ರೀಯ ನರವ್ಯೂಹವು ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಅನ್ನ ಹೊಂದಿದೆ ಅಂತ ಹೇಳುವಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ ಮುಂದಿನ ಪಾರ್ಟಿಗೆ ಹೋಗೋಣ. ದ ಮೇನ್ ಥಿಂಕಿಂಗ್ ಪಾರ್ಟ್ ಆಫ್ ಬ್ರೈನ್. ಸ್ನೇಹಿತರೆ ಬ್ರೈನಿನ ಚಿಂತಿಸುವಂತಹ ಯೋಚಿಸುವಂತಹ ಭಾಗ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ. ದ ಉತ್ತರ ಸೆರೆಬ್ರಮ್ ಇಸ್ ದ ರೈಟ್ ಆನ್ಸರ್. ಸೆರೆಬ್ರಮ್ ಅಂತ ಹೇಳುವಂತಿದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಬರೋಣ. ಪೋಸ್ಚರ್ ಅಂಡ್ ಎಕ್ವಿಲಿಬ್ರಿಯಂ ಆಫ್ ದ ಬಾಡಿ ಈಸ್ ಮೇಂಟೈನ್ ಬೈ ಡ್ಯಾಶ್. ನಮ್ಮ ದೇಹದ ಭಂಗಿಗಳು ಮತ್ತು ನಮ್ಮ ದೇಹದ ಸಮತೋಲನವನ್ನ ಕಾಪಾಡುವಂತಹ ಮೆದುಳಿನ ಭಾಗ ಯಾವುದು? ಸ್ನೇಹಿತರೆ ಮೆದುಳಿನ ಭಾಗ ಯಾವುದು? ಸ್ನೇಹಿತರೆ ಆನ್ಸರ್ ಈಸ್ ಸೆರೆಬೆಲ್ಲಮ್. ಸೆರೆಬೆಲ್ಲಮ್ ಅಂತ ಹೇಳಿದ್ರೆ ಕರೆಕ್ಟ್ ಆದ ಉತ್ತರ. ಅದು ನಮ್ಮ ದೇಹದ ಭಂಗಿಗಳನ್ನ ಮತ್ತೆ ನಿಯಂತ್ರಣವನ್ನ ಕಾಪಾಡುತ್ತದೆ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ವಾಲಂಟರಿ ಆಕ್ಷನ್ಸ್ ಆರ್ ರೆಗ್ಯುಲೇಟೆಡ್ ಬೈ ಡ್ಯಾಶ್. ನಮ್ಮ ದೇಹದ ನಿಯಂತ್ರಣವಿಲ್ಲದ ಆಕ್ಷನ್ಗಳನ್ನು, ನಿಯಂತ್ರಿಸಲ್ಪಡದ ಆಕ್ಷನ್ಗಳನ್ನ ನಿಯಂತ್ರಿಸುವಂತ ಮೆದುಳಿನ ಭಾಗ ಯಾವುದು ಸ್ನೇಹಿತರೆ? ಸ್ನೇಹಿತರೆ ಮೆದುಳಿನ ಭಾಗ ಪಾನ್ಸ್ ಅಂತ ಕರೀತಾರೆ. ಪಾನ್ಸ್ ಇಸ್ ದ ರೈಟ್ ಆನ್ಸರ್. ಇದರ ಮುಂದಿನ ಪ್ರಶ್ನೆಗೆ ಬರೋಣ. ಬ್ಲಡ್ ಪ್ರೆಷರ್ ಇಸ್ ರೆಗ್ಯುಲೇಟೆಡ್ ಬೈ. ನಮ್ಮ ದೇಹದ ರಕ್ತದ ಒತ್ತಡವನ್ನ ನಿಯಂತ್ರಣ ಮಾಡುವಂತಹ ಮೆದುಳಿನ ಭಾಗ ಯಾವುದು? ಸ್ನೇಹಿತರೆ ಮೆಡುಲಾ ಇಸ್ ದ ರೈಟ್ ಆನ್ಸರ್. ಮೆಡುಲಾ ನಮ್ಮ ದೇಹದ ರಕ್ತದ ಒತ್ತಡವನ್ನ ನಿಯಂತ್ರಣ ಮಾಡುತ್ತದೆ. ಬಹಳ ಚಂದವಾಗಿರ್ತಕ್ಕಂಥ ಪ್ರಶ್ನೆ. ಸ್ನೇಹಿತರೆ ಮುಂದಿನ ಪ್ರಶ್ನೆ ಬರ್ತಾ ಇದೆ. ಸಲೈವೇಷನ್ ಮತ್ತು ಅಮಿಟಿಂಗ್ ಆರ್ ಕಂಟ್ರೋಲ್ಡ್ ಬೈ. ನಮ್ಮ ನಾಲಿಗೆಯಲ್ಲಿ ಬರುವಂತಹ ಲಾಲಾರಸ ಮತ್ತು ವಾಂತಿ ಆಗುವಂತಹ ಸ್ನೇಹಿತರೆ ವಾಂತಿ ಆಗುವಂತಹ ಪ್ರಚೋದನೆಗಳನ್ನ ಯಾವ ಮೆದುಳಿನ ಭಾಗವು ಸ್ನೇಹಿತರೆ ಕಂಟ್ರೋಲ್ ಮಾಡುತ್ತೆ? ಸ್ನೇಹಿತರೆ ಉತ್ತರ ಬಹಳ ಚಂದವಾಗಿರ್ತಾರೆ ಸ್ನೇಹಿತರೆ. ಪಾನ್ಸ್ ಅಂತ ಕರೆಕ್ಟ್ ಆದ ಉತ್ತರ. ಪಾನ್ಸ್ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್. ಸ್ನೇಹಿತರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಯಾವುದನ್ನ ಸ್ನೇಹಿತರೆ ಹೊಂದಿದೆ? ಅದಕ್ಕೆ ಉತ್ತರ ಸ್ಪೈನಲ್ ಕಾರ್ಡ್ ಅಂಡ್ ಕ್ರೇನಿಯಲ್ ನರ್ವ್ಸ್ಗಳು. ಸ್ಪೈನಲ್ ಕಾರ್ಡ್ ಅಂದ್ರೆ ಮೆದುಳು ಬಳ್ಳಿ ಮತ್ತು ಕ್ರೇನಿಯಲ್ ನರ್ವ್ಗಳು ಸೇರಿಕೊಂಡು ಸ್ನೇಹಿತರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅನ್ನ ರೂಪಿಸುತ್ತವೆ ಅಂತ ಹೇಳುವಂತದ್ದು ಕರೆಕ್ಟ್ ಆದ ಉತ್ತರ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಮೂಮೆಂಟ್ಸ್ ಇನ್ ದ ಪ್ಲಾಂಟ್ಸ್ ಆರ್ ಡ್ಯಾಶ್. ಸ್ನೇಹಿತರೆ ಈ ಸಸ್ಯಗಳಲ್ಲಿ ಇರತಕ್ಕಂತಹ ಮೂಮೆಂಟ್ಸ್ಗಳು ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ. ಆ ಮೂಮೆಂಟ್ಗಳು ಗ್ರೋತ್ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ಅಂತ ಹೇಳುವಂತದ್ದು ಕರೆಕ್ಟ್ ಆದ ಉತ್ತರ. ಬೆಳವಣಿಗೆಗೆ ಸಂಬಂಧಪಟ್ಟ ಮತ್ತು ಸ್ವತಂತ್ರವಾಗಿರ್ತಕ್ಕಂತಹ ಕ್ರಿಯೆಗಳನ್ನ, ಚಲನೆಗಳನ್ನ ಸಸ್ಯಗಳು ಹೊಂದಿವೆ ಅಂತ ಹೇಳೋದನ್ನ ಬಹಳ ಪ್ರೀತಿಯಿಂದ ಹೇಳ್ತಾರೆ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಟಚ್ ಮೀ ನಾಟ್ ಅಂತ ಒಂದು ಪ್ಲಾಂಟ್ ಇದೆ. ನಾವು ನಾಚಿಕೆ ಮುಳ್ಳು ಅಂತ ಕರೀತೇವೆ ಸ್ನೇಹಿತರೆ. ಟಚ್ ಮೀ ನಾಟ್ ಪ್ಲಾಂಟ್ ಹೇಗೆ ಕೆಲಸ ಮಾಡ್ತದೆ? ಮುಟ್ಟಿದ ಕೊಳ್ಳೆ ಮುದುರಿಕೊಳ್ಳುತ್ತಲ್ಲ, ಅದು ಅದಕ್ಕೆ ಏನ್ ಕಾರಣ ಅಂತ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ಉತ್ತರ ಬೈ ಚೇಂಜಿಂಗ್ ಅಮೌಂಟ್ ಆಫ್ ವಾಟರ್ ಇನ್ ಸೆಲ್ಸ್. ಜೀವಕೋಶಗಳಲ್ಲಿ ನೀರಿನ ಪ್ರಮಾಣವನ್ನು ತಕ್ಷಣ ಬದಲಾವಣೆ ಮಾಡಿಕೊಳ್ಳುತ್ತದೆ, ಆದ್ದರಿಂದ ಅದು ಮುದುರಿಕೊಳ್ಳುತ್ತೆ ಅಂತ ಹೇಳುವಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಬೆಂಡಿಂಗ್ ಆಫ್ ಸ್ಟೆಮ್ ಟವರ್ಡ್ಸ್ ದ ಸೋರ್ಸ್ ಆಫ್ ಲೈಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್. ಸಸ್ಯಗಳು ಬೆಳಕಿನ ಕಡೆಗೆ ಬಾಗುವುದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇದರ ಉತ್ತರ ಪ್ರಕಾಶಾನುವರ್ತನೆ ಅಥವಾ ಫೋಟೋಟ್ರೋಪಿಸಮ್ ಅಂತ ಹೇಳುತ್ತೆ ಕರೆಕ್ಟ್ ಆದ ಉತ್ತರ. ಫೋಟೋಟ್ರೋಪಿಸಮ್ ಇಸ್ ದ ರೈಟ್ ಆನ್ಸರ್. ಇದರ ಮುಂದಿನ ಪ್ರಶ್ನೆಗೆ ಬರೋಣ. ಗ್ರೋತ್ ಆಫ್ ರೂಟ್ಸ್ ಟವರ್ಡ್ಸ್ ಸಾಯಿಲ್ ಈಸ್ ಅನ್ ಎಕ್ಸಾಂಪಲ್ ಆಫ್. ಬೇರುಗಳು ಸಾಯಿಲ್ನ ಕಡೆಗೆ ಅಂದ್ರೆ ಮಣ್ಣಿನ ಕಡೆಗೆ ಚಲಿಸುವುದನ್ನ ಸ್ನೇಹಿತರೆ ಏನಂತ ಕರೀತಾರೆ? ಅದಕ್ಕೆ ಪಾಸಿಟಿವ್ ಜಿಯೋಟ್ರೋಪಿಸಮ್ ಅಂತ ಕರೀತಾರೆ. ಪಾಸಿಟಿವ್ ಜಿಯೋಟ್ರೋಪಿಸಮ್ ಇಸ್ ದ ರೈಟ್ ಆನ್ಸರ್. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ಲಾಂಟ್ ಸ್ಟೆಮ್ ಬೆಂಡ್ಸ್ ಟವರ್ಡ್ಸ್ ದ ಲೈಟ್ ಮೇನ್ಲಿ ಡ್ಯೂ ಟು ದ ಆಕ್ಷನ್ ಆಫ್ ಡ್ಯಾಶ್. ಸಸ್ಯಗಳು ಬೆಳಕಿನ ಕಡೆಗೆ ಚಲಿಸುವಾಗ ಬೆಂಡ್ ಆಗ್ತವೆ, ಅದಕ್ಕೆ ಯಾವ ಸ್ನೇಹಿತರೆ ಯಾವ ಭಾಗ ಕಾರಣ ಅಂತ ಹೇಳ್ತಾರೆ ಸ್ನೇಹಿತರೆ? ದ ಆನ್ಸರ್ ಇಸ್ ಆಕ್ಸಿನ್. AUXEIN. ಆಕ್ಸಿನ್ ಇಸ್ ದ ರೈಟ್ ಆನ್ಸರ್. ಗ್ರೋತ್ ಇನ್ಹಿಬಿಟಿಂಗ್ ಹಾರ್ಮೋನ್ ಇಸ್ ಡ್ಯಾಶ್. ಸಸ್ಯಗಳಲ್ಲಿ ಬೆಳವಣಿಗೆಯನ್ನ ಪ್ರಚೋದಿಸುವಂತ ಹಾರ್ಮೋನ್ ಯಾವುದು? ಇದರ ಉತ್ತರ ಅಬ್ಸಿಸಿಕ್ ಆಸಿಡ್ ಅಂತ ಹೇಳುತ್ತೆ ಕರೆಕ್ಟ್ ಆದ ಉತ್ತರ. ಬಹಳ ಚಂದವಾಗಿರ್ತಕ್ಕಂಥ ಪ್ರಶ್ನೆ. ಹಾರ್ಮೋನ್ಸ್ ವಿಚ್ ಪ್ರಮೋಟ್ಸ್ ಸೆಲ್ ಡಿವಿಷನ್ ಇನ್ ಫ್ರೂಟ್ಸ್ ಅಂಡ್ ಸೀಡ್ಸ್. ಇತರ ಸಸ್ಯಗಳಲ್ಲಿ ಜೀವಕೋಶ ವಿಭಜನೆಯಾಗಿ ಬೀಜಗಳಾಗೋದು ಮತ್ತು ಹಣ್ಣಾಗೋದಕ್ಕೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು? ಇದರ ಉತ್ತರ ಸೈಟೋಕೈನಿನ್ ಇಸ್ ದ ರೈಟ್ ಆನ್ಸರ್. ಸೈಟೋಕೈನಿನ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಆಕ್ಟ್ಸ್ ಆಸ್ ಬೋತ್ ಎಂಡೋಕ್ರೈನ್ ಅಂಡ್ ಎಕ್ಸೋಕ್ರೈನ್ ಗ್ಲ್ಯಾಂಡ್.
ಸ್ನೇಹಿತರೆ, ಯಾವುದು ಅಂತಃಸ್ರಾವಕ ಮತ್ತು ಬಹಿರ್ಸ್ರಾವಕ ಗ್ರಂಥಿಯಾಗಿ ಎರಡೂ ಕೆಲಸವನ್ನ ಮಾಡುತ್ತೆ ಸ್ನೇಹಿತರೆ? ಆನ್ಸರ್ ಪ್ಯಾನ್ಕ್ರಿಯಾಸ್, ಮೇದೋಜೀರಕ ಗ್ರಂಥಿ ಪ್ಯಾನ್ಕ್ರಿಯಾಸ್ ಅನ್ಸುತ್ತೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಬರೋಣ. ಐಡೆಂಟಿಫೈ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಥೈರಾಕ್ಸಿನ್ ಈಸ್ ಇನ್ಕರೆಕ್ಟ್. ರಿಪೀಟ್ ಮಾಡ್ತೇನೆ. ಥೈರಾಕ್ಸಿನ್ಗೆ ಸಂಬಂಧಪಟ್ಟಂತಹ ಕೆಳಗಿನ ಯಾವ ಸ್ಟೇಟ್ಮೆಂಟು ಕರೆಕ್ಟ್ ಅಲ್ಲ? ಕರೆಕ್ಟ್ ಸ್ನೇಹಿತರೆ ಅಲ್ಲ ಅಂತ ಸ್ನೇಹಿತರೆ ಕೇಳ್ತಾ ಇದ್ದಾರೆ. ಉತ್ತರ ಮಾತ್ರ ಓದಿ ಹೇಳ್ತೇನೆ. ಉತ್ತರ ಸ್ನೇಹಿತರೆ ಓದಿ ಹೇಳ್ತೇನೆ. ಐರನ್ ಈಸ್ ಎಸೆನ್ಷಿಯಲ್ ಫಾರ್ ದ ಸಿಂಥೆಸಿಸ್ ಆಫ್ ಥೈರಾಕ್ಸಿನ್. ಥೈರಾಕ್ಸಿನ್ ನ ಉತ್ಪಾದನೆಗೆ ಕಬ್ಬಿಣವು ಕಾರಣವಾಗಿದೆ ಅಂತ ಸ್ನೇಹಿತರೆ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ಲ, ಇದು ರಾಂಗ್ ಅಂತ ಹೇಳೋದನ್ನ ನಾನು ಬಹಳ ಪ್ರೀತಿಯಿಂದ ಹೇಳ್ತೇನೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಬರೋಣ. ವಿಚ್ ಗ್ಲ್ಯಾಂಡ್ ಸೀಕ್ರೆಟ್ಸ್ ದ which gland secretes the growth hormone? ಸ್ನೇಹಿತರೆ, ಗ್ರೋತ್ ಹಾರ್ಮೋನ್ ಅನ್ನ ಸ್ರವಿಸುವಂತಹ ಗ್ರಂಥಿ ಯಾವುದು? ಸ್ನೇಹಿತರೆ ಉತ್ತರ ಪಿಟ್ಯೂಟರಿ ಗ್ಲ್ಯಾಂಡ್. ಪಿಟ್ಯೂಟರಿ ಗ್ರಂಥಿ ಅದನ್ನ ಸ್ನೇಹಿತರೆ ಬೆಳವಣಿಗೆ ಗ್ರಂಥಿ ಅಂತ ಕರೀತಾರೆ. ಬಹಳ ಚಂದವಾಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ, ಮುಂದಿನ ಪ್ರಶ್ನೆ ಬರೋಣ. ಕೆಳಗಿನ ಯಾವ ಸ್ಟೇಟ್ಮೆಂಟ್ ನ ಜೋಡಿಗಳು ಕರೆಕ್ಟ್ ಆಗಿವೆ ಮತ್ತು ಸಂಬಂಧವನ್ನ ಸ್ನೇಹಿತರೆ ಸ್ಥಾಪಿಸುತ್ತವೆ ಅಂತ ಕೇಳ್ತಾರೆ ಸ್ನೇಹಿತರೆ. ಉತ್ತರವನ್ನ ಓದಿ ಹೇಳ್ತೇನೆ. ಟೆಸ್ಟೋಸ್ಟಿರಾನ್ ಫ್ರಮ್ ಟೆಸ್ಟಿಸ್ ಮತ್ತು ಈಸ್ಟ್ರೋಜನ್ ಫ್ರಮ್ ಓವರಿ ಅಂತ ಹೇಳುತ್ತೆ ಕರೆಕ್ಟ್ ಆಗಿರ್ತಕ್ಕಂಥ ಕಾಂಬಿನೇಷನ್. ವೃಷಣಗಳ ಮೂಲಕ ಸ್ರವಿಸುವಂತಹ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಕರೆಕ್ಟ್ ಆಗಿದೆ. ಹಾಗೆಯೇ ಅಂಡದ ಮೂಲಕ ಸ್ರವಿಸುವಂತ ಹಾರ್ಮೋನ್ ಸ್ನೇಹಿತರೆ ಈಸ್ಟ್ರೋಜನ್ ಕೂಡ ಕರೆಕ್ಟ್ ಆಗಿದೆ. ಸ್ನೇಹಿತರೆ, ಈ ಕಾಂಬಿನೇಷನ್ ಬಹಳ ಕರೆಕ್ಟ್ ಅಂತ ನಂಗೆ ಅನಿಸ್ತಾ ಇದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. A diabetic patient suffers from deficiency of which hormone? ಒಬ್ಬ ಡಯಾಬಿಟಿಕ್ ರೋಗಿ ಯಾವ ಹಾರ್ಮೋನ್ ನ ಕೊರತೆಯಿಂದ ಬಳಲ್ತಾನೆ? ಸ್ನೇಹಿತರೆ ಆನ್ಸರ್ ಇಸ್ ಇನ್ಸುಲಿನ್. ಇನ್ಸುಲಿನ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಬರೋಣ. ವಿಚ್ ಆಫ್ ದ ಫಾಲೋವಿಂಗ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಪ್ಯಾರ್ಸ್? ಕೆಳಗಿನ ಯಾವ ಅಂತಃಸ್ರಾವಕ ಗ್ರಂಥಿ ಜೋಡಿಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲ? ಜೋಡಿಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಟೆಸ್ಟಿಸ್ಗಳು ಸ್ನೇಹಿತರೆ ಜೋಡಿಯಲ್ಲಿ ಕಾಣಿಸಿಕೊಳ್ತವೆ, ಎಡ್ರಿನಲ್ ಜೋಡಿಯಲ್ಲಿ ಕಾಣಿಸ್ಕೊಳ್ತವೆ, ಓವರಿ ಜೋಡಿಯಲ್ಲಿ ಕಾಣಿಸ್ಕೊಳ್ತವೆ ಸ್ನೇಹಿತರೆ. ಆದ್ರೆ ಪಿಟ್ಯೂಟರಿ ಗ್ರಂಥಿ ಜೋಡಿಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಅದು ಒಂದೇ ಇರ್ತದೆ. ಆದ್ರಿಂದ ಅದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ವೇರ್ ಈಸ್ ದ ಪಿಟ್ಯೂಟರಿ ಗ್ಲ್ಯಾಂಡ್ ಈಸ್ ಸಿಚುವೇಟೆಡ್? ಸ್ನೇಹಿತರೆ, ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳುವಂತಹದ್ದು ಎಲ್ಲಿ ತನ್ನ ಸ್ಥಾನವನ್ನ ಪಡ್ಕೊಂಡಿದೆ? ಸ್ನೇಹಿತರೆ ಉತ್ತರ ಬಿಲೋ ದ ಹೈಪೋಥಲಾಮಸ್. ಮೆದುಳಿನ ಹೈಪೋಥಲಾಮಸ್ ನ ಕೆಳಭಾಗದಲ್ಲಿ ಪಿಟ್ಯೂಟರಿ ಗ್ರಂಥಿ ಇದೆ ಅಂತ ಹೇಳೋದನ್ನ ನೆನಪಿಟ್ಕೊಳ್ಳಿ. ಬಹಳ ಚಂದವಾಗಿರ್ತಕ್ಕಂಥ ಉತ್ತರ. ಇದರ ಮುಂದಿನ ಪ್ರಶ್ನೆ. ಸೆಕ್ರೇಷನ್ ಆಫ್ ಹಾರ್ಮೋನ್ಸ್ ಫ್ರಮ್ ಪಿಟ್ಯೂಟರಿ ಗ್ಲ್ಯಾಂಡ್ ಈಸ್ ರೆಗ್ಯುಲೇಟೆಡ್ ಬೈ ಡ್ಯಾಶ್? ಪಿಟ್ಯೂಟರಿ ಗ್ರಂಥಿಯು ಸ್ರವಿಸುವಂತಹ ಹಾರ್ಮೋನ್ಗಳ ನಿಯಂತ್ರಣವನ್ನ ಮಾಡುವಂತಹ ಭಾಗ ಯಾವುದು ಸ್ನೇಹಿತರೆ? ಮೆದುಳಿನ ಭಾಗ ಯಾವುದು? ಉತ್ತರ ಸ್ನೇಹಿತರೆ ಹೈಪೋಥಲಾಮಸ್ ಇಸ್ ದ ರೈಟ್ ಆನ್ಸರ್. ಹೈಪೋಥಲಾಮಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಟ್ ಈಸ್ ದ ಫಂಕ್ಷನ್ ಆಫ್ ಗ್ರೋತ್ ಹಾರ್ಮೋನ್? ಬೆಳವಣಿಗೆಯ ಹಾರ್ಮೋನ್ ನ ಕೆಲಸಗಳೇನು? ಇದರ ಬೆಳವಣಿಗೆಯ ಹಾರ್ಮೋನ್ ನ ಪ್ರಮುಖವಾದ ಕೆಲಸಗಳೇನು? ಇದರ ಉತ್ತರವನ್ನ ಮಾತ್ರ ಓದಿ ಹೇಳ್ತೇನೆ. ರೆಗ್ಯುಲೇಷನ್ ಆಫ್ ಮೆಟಬಾಲಿಸಮ್. ಮನುಷ್ಯನ ದೇಹದಲ್ಲಾಗುವಂತಹ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುವಂತಹ ಕೆಲಸವನ್ನೇ ಗ್ರೋತ್ ಹಾರ್ಮೋನ್ಗಳು, ಬೆಳವಣಿಗೆ ಹಾರ್ಮೋನ್ ಮಾಡುತ್ತದೆ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಆಂಡ್ರೋಜನ್ ಈಸ್ ಸೆಕ್ರೇಟೆಡ್ ಬೈ ಡ್ಯಾಶ್? ಆಂಡ್ರೋಜನ್ ಹಾರ್ಮೋನ್ ಯಾವುದರ ಮೂಲಕ ಸ್ರವಿಸಲ್ಪಡುತ್ತದೆ? ಟೆಸ್ಟಿಸ್. ಅದು ವೃಷಣಗಳ ಮೂಲಕ ಸ್ರವಿಸಲ್ಪಡುತ್ತದೆ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಎ ಮ್ಯಾನ್ ಸಡನ್ಲಿ ಸೀಸ್ ಎ ಟೈಗರ್. ಒಂದು ಹುಲಿಯನ್ನ, ಸಿಂಹವನ್ನ ಕಂಡಾಗ ಅವನ ಹೃದಯ ಬಡಿತ ಫಾಸ್ಟ್ ಆಗ್ತದೆ, ಅವನ ಭಯವನ್ನ ಪಡ್ಕೊಳ್ತಾನೆ. ಇದಕ್ಕೆ ಕಾರಣವಾಗಿರ್ತಕ್ಕಂಥ ಹಾರ್ಮೋನ್ ಯಾವುದು? ಇದರ ಉತ್ತರ ಎಡ್ರಿನಲಿನ್. ಅದನ್ನ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರೀತಾರೆ, ತುರ್ತು ಪರಿಸ್ಥಿತಿ ಹಾರ್ಮೋನ್ ಕರೀತಾರೆ ಸ್ನೇಹಿತರೆ. ಅದು ಹೊಸ ಸನ್ನಿವೇಶಕ್ಕೆ ನಮ್ಮ ದೇಹವನ್ನ ಪ್ರಿಪೇರ್ ಮಾಡುವಂತದ್ದು. ಸೊ ಎಡ್ರಿನಲ್ ಈಸ್ ದ ರೈಟ್ ಆನ್ಸರ್. ಎಡ್ರಿನಲಿನ್ ಈಸ್ ದ ರೈಟ್ ಆನ್ಸರ್. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಎಮರ್ಜೆನ್ಸಿ ಹಾರ್ಮೋನ್ ಆಗಿದೆ? ಇದರ ಯಾವುದು ತುರ್ತು ಪರಿಸ್ಥಿತಿ ಹಾರ್ಮೋನ್ ಆಗಿದೆ? ಇದರ ಉತ್ತರ ಅಗೇನ್ ಎಡ್ರಿನಲಿನ್. ಬಹಳ ಚಂದವಾಗಿರ್ತಕ್ಕಂಥ ಉತ್ತರ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಯಾವ ಹಾರ್ಮೋನ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಅನ್ನ ಎಕ್ಸಿಬಿಟ್ ಮಾಡ್ತದೆ? ಮನುಷ್ಯನ ದೇಹದಲ್ಲಿ ಪುರುಷ ಲಕ್ಷಣವನ್ನ ಪ್ರಚೋದಿಸುವಂತಹ ಹಾರ್ಮೋನ್ ಸ್ನೇಹಿತರೆ ಯಾವುದು? ಉತ್ತರ ಸ್ನೇಹಿತರೆ ಟೆಸ್ಟೋಸ್ಟಿರಾನ್. ಟೆಸ್ಟೋಸ್ಟಿರಾನ್ ಇಸ್ ದ ರೈಟ್ ಆನ್ಸರ್. ಇದರ ಮುಂದಿನ ಪ್ರಶ್ನೆಗೆ ಬರೋಣ. ಮನುಷ್ಯನ ದೇಹದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂತಹ ಅಂತಃಸ್ರಾವಕ ಗ್ರಂಥಿ ಯಾವುದು? ಯಾವುದು ಸ್ನೇಹಿತರೆ? ಎಂಡೋಕ್ರೈನ್ ಗ್ಲ್ಯಾಂಡ್ ದೊಡ್ಡದಾಗಿದೆ. ಇದರ ಉತ್ತರ ಪ್ಯಾನ್ಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿ. ಇದರ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಹಾರ್ಮೋನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರಾಪರ್ ಗ್ರೋತ್ ಆಫ್ ದ ಬಾಡಿ?
ನಮ್ಮ ದೇಹದ ಬೆಳವಣಿಗೆ ಕಾರಣವಾಗಿರ್ತಕ್ಕಂತಹ ಹಾರ್ಮೋನ್ ಯಾವುದು? ಸ್ನೇಹಿತರೆ ಉತ್ತರ ಪಿಟ್ಯೂಟರಿ. ಪಿಟ್ಯೂಟರಿ ಇಸ್ ದ ರೈಟ್ ಆನ್ಸರ್. ಆಮೇಲೆ ಜೈಜಾಂಟಿಸಮ್ ಮತ್ತು ಡ್ವಾರ್ಫಿಸಮ್, ದೈತ್ಯತೆ ಮತ್ತು ಕುಬ್ಜತೆ ಕಾರಣವಾಗಿರ್ತಕ್ಕಂತಹ ಹಾರ್ಮೋನ್ ಯಾವುದು ಸ್ನೇಹಿತರೆ? ಸ್ನೇಹಿತರೆ ಉತ್ತರ ಪಿಟ್ಯೂಟರಿ. ಅಗೇನ್ ಪಿಟ್ಯೂಟರಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ ಥೈರಾಕ್ಸಿನ್ ಈಸ್ ಡ್ಯಾಶ್. ಒಳ್ಳೆ ಪ್ರಶ್ನೆ. ಥೈರಾಕ್ಸಿನ್ ಸ್ನೇಹಿತರೆ ಏನು ಅಂತ ಕೇಳಿದರೆ ಸ್ನೇಹಿತರೆ ಅದು ಎಕ್ಸ್ಕ್ರಿಟರಿ ಪ್ರಾಡಕ್ಟು ಅಲ್ಲ, ಎನ್ಸೈಮು ಅಲ್ಲ, ವಿಟಾಮಿನು ಅಲ್ಲ ಸ್ನೇಹಿತರೆ, ಅದು ಹಾರ್ಮೋನ್ ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಬರೋಣ. ಚಂದವಾಗಿರ್ತಕ್ಕಂಥ ಪ್ರಶ್ನೆ ಬರ್ತಾ ಇದೆ ಸ್ನೇಹಿತರೆ. ಗ್ಲ್ಯಾಂಡ್ಸ್ಗಳ ಮೇಲೆ, ವಿಶೇಷವಾಗಿ ಅಂತಃಸ್ರಾವ ಗ್ರಂಥಿಗಳ ಮೇಲೆ ನನ್ನ ಪ್ರಕಾರ 2 ಪ್ರಶ್ನೆಗಳು ಪರೀಕ್ಷೆ ಬರಲೇಬೇಕು ಅಂತ ನನಗೆ ಅನಿಸ್ತಾ ಇದೆ ಸ್ನೇಹಿತರೆ. ಅದು ಸೆಕ್ಸ್ ಗ್ಲ್ಯಾಂಡ್ಗಳಾಗಿರ್ಬೋದು, ಪಿಟ್ಯೂಟರಿ ಗ್ಲ್ಯಾಂಡ್ ಆಗ್ಬೋದು, ಅಥವಾ ಎಂಡ್ರೋಕ್ರೈನ್ ಗ್ಲ್ಯಾಂಡ್, ಯಾವುದು ಕೂಡ ಆಗ್ಬೋದು. ಈ ತರ 1 ಅಥವಾ 2 ಪ್ರಶ್ನೆ ಪರೀಕ್ಷೆಗೆ ಬರಬೇಕು ಅಂತ ನಂಗೆ ಅನಿಸ್ತಾ ಇದೆ. ದಯವಿಟ್ಟು ಚೆನ್ನಾಗಿ ಓದಬೇಕಾದ ಪಾಠ ಇದು. ಫುಲ್ ಮಾರ್ಕ್ಸ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತು ಸಂಚಿಕೆ ಬೀಳ್ಕೊಡ್ತೀನಿ. ನಾಳೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ವೆರಿ ಮಚ್.